ಹಾಯ್ ನಮಸ್ತೆ ಫ್ರಮ್ ಟೆಕ್ ಕನ್ನಡ. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಮೊನ್ನೆ ಐಕೋನವ್ರು 2 ಹೊಸ ಫೋನ್ ಲಾಂಚ್ ಮಾಡಿದ್ರು. iQOO Z6 Pro 5G ಅಂತ ಮತ್ತಿನ್ನೊಂದು iQOO Z6 44 ವ್ಯಾಟ್ ಅಂತ ಆಯಿತಾ. ಸೊ ಎಷ್ಟು ಫೋನ್ ಲಾಂಚ್ ಮಾಡಿದ್ರೆ ಅಂತಂದ್ರೆ ಐಕೋನವರು ಗಮನಿಸ್ತಾ ಇದ್ದಾರೆ. ಇವತ್ತು ನನ್ನ ಮುಂದೆ iQOO Z6 Pro 5G ಸ್ಮಾರ್ಟ್ಫೋನ್ ಇರುವಂಥದ್ದು. ಈ ಒಂದು ಸ್ಮಾರ್ಟ್ಫೋನ್ 24,000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು ಆಯಿತಾ. 24,000 ರೂಪಾಯಿಗೆ ಒಂದು ಸ್ಮಾರ್ಟ್ಫೋನ್ ಪರ್ಚೇಸ್ ಮಾಡ್ಬೋದಾ? ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ನಾನಿವತ್ತು ಈ ಒಂದು ವಿಡಿಯೋದಲ್ಲಿ ಒಂದು ಫೋನ್ ಅನ್ಬಾಕ್ಸ್ ಮಾಡಿದೆ ಮತ್ತು ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಆ್ಯಂಡ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಒಂದು ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡಿ ಗಮನಿಸ್ತಾ ಇದ್ದರೆ ಒಂದು ಫೋನ್ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನ್ ಸಿಗುತ್ತೆ. ಫಸ್ಟಕ್ಕೆ ಒಂದು ಡೀಸೆಂಟ್ ಬಿಲ್ಡ್ ಅಂತ ಅನ್ನಿಸ್ತು. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಈ ಒಂದು ಫೋನ್ನ ಕೆಳಗಡೆ ನಿಮಗೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಮತ್ತು ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಇರುವಂಥದ್ದು ಒಳ್ಳೆ ಕ್ವಾಲಿಟಿಯ TPU ಕವರ್ ಇದಾಗಿದೆ. ಮತ್ತು ಈ ಬಾಕ್ಸ್ನ ಕೆಳಗಡೆ ನಿಮಗೆ 66 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ ಈ ಒಂದು ಪ್ರೈಸೊಂದಿಗೆ. ಸೂಪರ್ ಅಂತೀನಿ. ಮತ್ತು USB Type-C ಡಾಟಾ ಕೇಬಲ್ ಇರುವಂಥದ್ದು, Type-E ಇಂದ Type-C ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ ಮತ್ತು ಸಿಮ್ ಎಜೆಕ್ಷನ್ ಪಿನ್ ಕೂಡ ಇರುವಂಥದ್ದು. ಸೊ ಅದನ್ನು ಬಿಟ್ಟರೆ ಬೇರೆಯೂ ಸಹ ನಿಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ನಿಮಗೆ ನೋಡೋದಕ್ಕೆ ಈ ರೀತಿ ಸಿಗುತ್ತೆ. ಸೊ ಒಂದು ಡೀಸೆಂಟ್ ಬಿಲ್ಡ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ಒಂದು ಸ್ಮಾರ್ಟ್ಫೋನ್ ಒಂದು ಲೆವೆಲಿಗೆ ಲೈಟ್ ವೇಟ್ ಇದೆ, ಸುಮಾರು 180 ಗ್ರಾಮ್ ವೇಟ್ ಇದೆ ಮತ್ತು ಅಷ್ಟೊಂದೇನು ತಿನ್ನಿದೆ ಅಂತನಲ್ಲ. 8.5 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಈ ಒಂದು ಫೋನ್ನ ಫ್ರಂಟಲ್ಲಿರುವಂಥದ್ದು ಗ್ಲಾಸು ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದರೆ ಒಂದು ಒಳ್ಳೆಯ ವಿಷಯ. ಮುಂದ್ಗಡೆ ಇರುವಂಥದ್ದು ಟಿಯರ್ ಡ್ರಾಪ್ ನಾಚ್ ಆಯಿತಾ. ಈ ಒಂದು ಬೆಲೆಗೆ ಟಿಯರ್ ಡ್ರಾಪ್ ನಾಚ್ ಅಂತಂದರೆ ಬೇಜಾರಾಗುವಂಥ ವಿಷಯ. ಪಂಚೋಲ್ ಕ್ಯಾಮ್ರಾ ಕೊಟ್ಟಿರೋದು ತುಂಬ ಚೆನ್ನಾಗಿರ್ತಿತ್ತು. ಫ್ರಂಟಿಂದ ಒಂದು ನಾರ್ಮಲ್ ಲುಕ್ಕಿಂಗ್ ಫೋನ್ ಅಂತ ಅನಿಸ್ಬಿಡುತ್ತೆ. ಸೊ ಲುಕ್ ಹೆಂಗಿದೆ ಅಂತ ಅಂದರೆ 10,000 ರೂಪಾಯಿ ಫೋನು ಹೆಂಗಿರುತ್ತೆ, 20-25 ಸಾವಿರ ಫೋನು ಹಂಗೆ ಇದೆ ಅಂತ ಅನಿಸ್ಬಿಡ್ಬೋದು ಕೆಲವು ಜನಕ್ಕೆ. ಸೊ ಟಿಯರ್ ಡ್ರಾಪ್ ನಾಚ್ ಅಷ್ಟೊಂದು ಪ್ರೀಮಿಯಮ್ ಅಂತ ಅನಿಸೋದಿಲ್ಲ. ಬೆಸಲ್ ಆಲ್ಮೋಸ್ಟ್ ಎಲ್ಲ ಕಡೆ ಕಡಿಮೆ ಇದೆ, ಬಾಟಮಲ್ಲಿ ಸ್ವಲ್ಪ ಜಾಸ್ತಿ ಅನ್ನಿಸ್ತು. ಒಂದು ಬೆಲೆಯನ್ನು ನೋಡಿಕೊಂಡು ಬೆಸಲ್ ಇನ್ನೂ ಕಡಿಮೆ ಇರ್ಬೋದಾಗಿತ್ತು ಅನ್ನಿಸ್ತು. ಫ್ರಂಟಿಂದ ಹೇಳಿದ್ನಲ್ಲ ನಾರ್ಮಲ್ ಲುಕಿಂಗ್ ಫೋನು. ಇನ್ನು ಈ ಒಂದು ಫೋನ್ ಹಿಂದಕ್ಕೆ ಬಂತು ಅಂತ ಅಂದರೆ ಇದೊಂದು ರೀತಿ ಮ್ಯಾಟ್ ಫಿನಿಷನ್ನು ಹೊಂದಿರುವಂಥ ಪ್ಲಾಸ್ಟಿಕ್ ಬ್ಯಾಕು ಆಯಿತಾ. ಸೊ ಸ್ಮಡ್ಜಸ್ ಆದರೂ ಅಷ್ಟೊಂದು ಕಾಣೋದಿಲ್ಲ. ಮತ್ತು ಈ ಒಂದು ಕ್ಯಾಮ್ರಾದು ಏನು ಗ್ಲಾಸ್ ಇದೆ ಅಲ್ವಾ, ಅದ್ರ ಮೇಲ್ಗಡೆ ಸ್ವಲ್ಪ ಸ್ಮಡ್ಜಸ್ ಆಗುತ್ತೆ ಅಂತ ಅನ್ನಿಸ್ತು. ಒಂದು ರೀತಿ ಡಿಫ್ರೆಂಟ್ ಡಿಸೈನ್ನ ಮಾಡಿದರೆ. ಕ್ಯಾಮ್ರಾ ಸುತ್ತ ರೌಂಡು, ಮೇಲ್ಗಡೆ ಒಂದು ಕ್ಯಾಮ್ರಾ, ಕೆಳಗಡೆ 2 ಕ್ಯಾಮ್ರಾಗೆ ರೌಂಡ್ ಇದೆ ಮತ್ತು ಅದಾದ ನಂತರ ಫುಲ್ಲು ಓಲ್ ಕ್ಯಾಮ್ರಾಗೆ ಇನ್ನೊಂದು ಬಂಪ್ ಇರುವಂಥದ್ದು. ಸೊ ತುಂಬ ಡಿಫ್ರೆಂಟಾಗಿ ಕಾಣುತ್ತೆ. ಕ್ರೇಜಿ, ನನಗಂಥ ಹೆವಿ ಇಂಪ್ರೆಸಿವ್ ಲುಕ್ ಅಂತೇನು ಅನಿಸಿಲ್ಲ. ಆ ರೌಂಡಿಗಿರುವಂಥ ಬಂಪ್ ಅವಶ್ಯಕತೆ ಇರಲಿಲ್ಲ. ಜಸ್ಟ್ ಒಂದು ಬಾಕ್ಸ್ ಕೊಟ್ಟರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ನನಗೆ. ಸೊ ಹಿಂದ್ಗಡೆಯಿಂದ ಒಂದು ಡೀಸೆಂಟ್ ಲುಕ್ಕು. ಸೊ ನೀವು ಬ್ಯಾಕ್ ಕವರ್ ಹಾಕೊಂಡ್ರೆ ತುಂಬ ಒಳ್ಳೆ ಸ್ಕ್ರ್ಯಾಚ್ ಆಗೋ ಸಾಧ್ಯತೆ ಇರುತ್ತೆ. ಬಟ್ ಸ್ಮಡ್ಜಸ್ ಆಗಲ್ವಲ್ಲ, ಅದೇ ಒಂದು ಖುಷಿ. ಇನ್ನು ಈ ಒಂದು ಫೋನ್ನ ಹಿಂದ್ಗಡೆ ನಿಮ್ಗೆ ಯಾವುದೇ ಫಿಂಗರ್ ಸೆನ್ಸರ್ ಇಲ್ಲ. ಸೊ ನಮ್ಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಸೆನ್ಸರ್ ಇದೆ ಅಂತ. ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಈ ಒಂದು ಫೋನ್ ಇರುವಂಥ ಫ್ರೇಮ್ ಬಂದುಬಿಟ್ಟು ಪ್ಲಾಸ್ಟಿಕ್ ಫ್ರೇಮು ಮತ್ತು ಇದರಲ್ಲಿ ನಿಮ್ಗೆ USB Type-C ಪೋರ್ಟ್ ಇದೆ. ಯಾವುದೇ ಹೆಡ್ಫೋನ್ ಜಾಕ್ ನಿಮಗೆ ಸಿಗ್ತಾ ಇಲ್ಲ ಮತ್ತು ಯಾವುದೇ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. 2 ಸಿಮ್ಮನ್ನು ನೀವು ಬೇಕಾದರೆ ಹಾಕೊಬೋದು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಒಂದು ಪ್ರೈಸ್ ರೇಂಜಿಗೆ ಓಕೆ ಅಂತೀನಿ ಆಯಿತು. ಅಂತ ಇಂಪ್ರೆಸಿವ್ ಅಂತ ಹೇಳಲ್ಲ ನಾನು. 14-15 ಸಾವಿರ ಫೋನ್ ತೊಗೊಂಡ್ರು ಕೂಡ ನಿಮಗೆ ಸಿಮ್ದರ್ ಬಿಲ್ಡೇ ಸಿಗುತ್ತೆ. ಸೊ ನಂಗೆ ಅನ್ನಿಸ್ತಂಗೆ ಅಟ್ಲೀಸ್ಟ್ ಗ್ಲಾಸ್ ಬ್ಯಾಕ್ ಕೊಟ್ಟಿದ್ರೆ ಸ್ವಲ್ಪ ಚೆನ್ನಾಗಿರ್ತಿತ್ತು ಅನ್ನಿಸ್ತು. ಬಿಲ್ಡ್ ಕ್ವಾಲಿಟಿ ಓಕೆ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ 6.44 ಇಂಚಿನ ಫುಲ್ HD ಪ್ಲಸ್ ರೆಸಲ್ಯೂಷನ್ ಹೊಂದಿರುವಂಥ AMOLED ಡಿಸ್ಪ್ಲೇ ಇದೆ. ಇದು 90 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥದ್ದು. ಓಕೆ ಅಂತೀರಿ. ಒಂದು ಪ್ರೈಸ್ ರೇಂಜಿಗೆ 120 ಹರ್ಟ್ಸ್ ಕೂಡ ಕೊಡ್ಬೋದಾಗಿತ್ತು. ಮತ್ತು ಈ ಒಂದು ಫೋನಲ್ಲಿ HDR10+ ಕೂಡ ಇರುವಂಥದ್ದು ಕ್ರೇಜಿ ವಿಷಯ. ಮತ್ತು 1300 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಕೂಡ ಹೊಂದಿರುವಂಥದ್ದು ಸಖತ್ ಇಂಪ್ರೆಸ್ ಮಾಡ್ತು ನನಗೆ. ಸೊ ಒಂದು ಒಳ್ಳೆ ಡಿಸ್ಪ್ಲೇ. ಈ ಒಂದು ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಡಿಸ್ಪ್ಲೇ ಅಂತೀನಿ. 10 ಬಿಟ್ ಕಲರ್ಸನ್ನು ಪ್ರೊಡ್ಯೂಸ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು. ಬಟ್ ಡಿಸ್ಪ್ಲೇ ಅಂತೂ ಚೆನ್ನಾಗಿದೆ. 120 ಹರ್ಟ್ಸ್ ಕೊಟ್ಟಿದ್ದು ಇನ್ನೂ ತುಂಬ ಖುಷಿ ಆಗ್ತಾ ಇತ್ತು ನನಗೆ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಸದ್ಯಕ್ಕೆ ಒಂದು ಫೋನ್ 3 RAM ವೇರಿಯಂಟಲ್ಲಿ ಲಾಂಚ್ ಆಗ್ತದೆ. 6GB, 8GB ಮತ್ತು 12GB. ಇನ್ನು ಸ್ಟೋರೇಜಿಗೆ ಬಂತು ಅಂತಂದರೆ 128GB ಮತ್ತು ಇನ್ನೊಂದು 256GB. ಇದರುವಂಥ ರ್ಯಾಮ್ ಬಂದುಬಿಟ್ಟು LPDDR4X ಮತ್ತು ಸ್ಟೋರೇಜ್ ಬಂದುಬಿಟ್ಟು UFS 2.2 ಸ್ಟೋರೇಜ್ ಆಯಿತಾ. ಬೇಜಾರಾಗುವಂಥ ವಿಷಯ ಏನಕ್ಕೆ iQOO Z5 ನಿಮಗೆ UFS 3.1 ಸಿಗುತ್ತೆ ಮತ್ತು DDR5 ರ್ಯಾಮ್ ಕೂಡ ಸಿಗ್ತಾ ಇರುವಂಥದ್ದು. ಸೊ ಇದೇ ಕಂಪನಿಯ ಇನ್ನೊಂದು ಫೋನ್ ಇದಕ್ಕಿಂತ ಒಳ್ಳೆ ಸ್ಟೋರೇಜ್ ಮತ್ತು ರ್ಯಾಮನ್ನು ನೀಡ್ತಾ ಇದೆ. ಆಲ್ಮೋಸ್ಟ್ ಇದೇ ಪ್ರೈಸ್ ರೇಂಜಿಗೆ ಅಂತ ಬೇಕಾದರೂ ಅನ್ಬೋದಾಯ್ತಾ. ಸೊ ಬೇಜಾರಾಗುವಂಥ ವಿಷಯ, ಇಂಪ್ರೂವ್ ಆಗ್ಬೋದಾಗಿತ್ತು ನಂಗೆ ಅನ್ನಿಸ್ತಂಗೆ. ಜೊತೆಗೆ ಒಂದು ಫೋನಲ್ಲಿ ಎಕ್ಸ್ಟೆಂಡೆಡ್ ರ್ಯಾಮ್ ಆಪ್ಷನ್ ಕೂಡ ಇದೆ. ಸೊ 8GB ರ್ಯಾಮ್ ತೊಗೊಂಡ್ರೆ ಅದರ ಅವಶ್ಯಕತೆ ಏನೂ ಇಲ್ಲ, ಬಟ್ ಸ್ಟಿಲ್ ಕೊಟ್ಟಿದ್ದಾರೆ. ಸೊ ಅವಶ್ಯಕತೆ ಇದ್ದ ಟೈಮಲ್ಲಿ ಅದು ಯೂಸ್ ಮಾಡ್ಕೊಳ್ಳೋದು ಅಷ್ಟೇ. ಇನ್ನು ಈ ಒಂದು ಫೋನ್ನ ಪ್ರೋಸೆಸರ್ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಪ್ರೋಸೆಸರ್ ಇರುವಂಥದ್ದು ಈ ಒಂದು ಪ್ರೈಸ್ ರೇಂಜಿಗೆ. ಸ್ನ್ಯಾಪ್ಡ್ರ್ಯಾಗನ್ 778 5G ಪ್ರೋಸೆಸರ್ ಇರುವಂಥದ್ದು. ನಾನು AnTuTu Benchmark ಚೆಕ್ ಮಾಡ್ದಂಗೆ ಈ ಒಂದು ಫೋನ್ ಹತ್ತಿರ 5.5 ಲಕ್ಷ ರೇಟಿಂಗನ್ನು ಕೊಡ್ತಾ ಇರುವಂಥದ್ದು. ನಾನು BGMI ಚೆಕ್ ಮಾಡ್ದಂಗೆ
ಈ ಒಂದು ಫೋನ್ ಎಕ್ಸ್ಟ್ರೀಮಲ್ಲಿ ಆಡ್ಕೊಬೋದು ಒಂದು ಲೆವೆಲ್ಗೆ, ಎಲ್ಲೂ ಕೂಡ ಲ್ಯಾಗ್ ಅಂತ ಅನಿಸಿಲ್ಲ. ಸೊ ಸೂಪರ್ ಪ್ರೋಸರ್, ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಪ್ರೋಸರ್. ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೋಸರ್ ಮೋಸ್ಟ್ಲಿ ಒಂದು 2-3 ಸಾವಿರ ಬಡ್ಜೆಟ್ ಜಾಸ್ತಿ ಮಾಡಿಕೊಂಡ್ರು ಸಿಗ್ತವೆ. ಬಟ್ ಸ್ಟಿಲ್ ಇದು ಕೂಡ ಒಂದು ಒಳ್ಳೆ ಪ್ರೋಸರ್ನೇ. ಆಲ್ಮೋಸ್ಟ್ ಎಲ್ಲ ಟಾಸ್ಕನ್ನು ತುಂಬ ಸ್ಮೂತಾಗಿ ಮಾಡ್ಬೋದು ಮತ್ತು ಎಲ್ಲೂ ಕೂಡ ನಿಮಗೆ ಲ್ಯಾಗಿ ಅಂತ ಅನಿಸಲ್ಲ ಮತ್ತು ಆಲ್ಮೋಸ್ಟ್ ಎಲ್ಲ ಗೇಮನ್ನು ಒಂದು ಲೆವೆಲ್ಗೆ ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ಸೊ ಒಳ್ಳೆ ಪ್ರೋಸರ್, ಆದರೆ ನಿಮಗೆ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೋಸರ್ ಸಿಗುತ್ತೆ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ರೇರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇರುವಂಥದ್ದು. ಇದರಲ್ಲಿ ಮೇನ್ ಸೆನ್ಸರ್ 64 ಮೆಗಾಪಿಕ್ಸೆಲ್ನ ಮೇನ್ ಸೆನ್ಸರ್, 1.8 ಅಪರ್ಚರ್. ಇದು ತೆಗೆಯುವಂಥ ಫೋಟೋ ಒಂದು ಲೆವೆಲಿಗೆ ಚೆನ್ನಾಗಿದೆ. ನಾನು ಕ್ರೇಜಿ ಇಂಪ್ರೆಸಿವ್ ಒಂದು ಲೆವೆಲಿಗೆ ಚೆನ್ನಾಗಿದೆ. ನನಗೆ ಹೊರಗಡೆ ಶಾರ್ಟ್ಸ್ಗಳು ಹೆವಿ ಇಂಪ್ರೆಸ್ ಮಾಡ್ತು, ಸಖತ್ತಾಗಿದೆ. ಡೀಟೇಲ್ಸ್ ಅದು ತುಂಬ ಚೆನ್ನಾಗಿದೆ. ಒಳಗಡೆ ಕೆಲವೊಂದು ಶಾರ್ಟ್ಸ್ಗಳು ತುಂಬ ಚೆನ್ನಾಗಿ ಬರುತ್ತೆ, ಕೆಲವೊಂದು ಸ್ವಲ್ಪ ಗ್ರೀನಿ ಅಂತ ಅನ್ನಿಸ್ತು. ಡಿಪೆಂಡ್ಸ್ ಆನ್ ಲೈಟ್ ಹೆಂಗಿದೆ, ಆ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ರೇರ್ ಕ್ಯಾಮ್ರಾ ಓಕೆ, ಬಟ್ ಇಂಪ್ರೆಸಿವ್ ಅಲ್ಲ, ಕ್ರೇಜ್ ಇಂಪ್ರೆಸಿವ್. ಇದಕ್ಕಿಂತ ಒಳ್ಳೆ ಕ್ಯಾಮ್ರಾ ಹೊಂದಿರುವಂಥ ಫೋನ್ಗಳನ್ನ ನೋಡಿದ್ದೀನಿ ಇದೇ ಬೆಲೆಗೆ. ಇನ್ನೊಂದು ಬಿಟ್ಟರೆ ಇನ್ನೊಂದು 8 ಮೆಗಾಪಿಕ್ಸೆಲ್ ಒಂದು ಅಲ್ಟ್ರಾ ವೈಡ್ ಆಂಗಲ್ ಲೆನ್ಸ್ ಇದೆ. ವೈಡ್ ಆಗಿದೆ, ಕ್ಲಾರಿಟಿ ಓಕೆ, ಇಂಪ್ರೆಸಿವ್ ಅಲ್ಲ, ಓಕೆ ಅಂತೀನಿ. ಸ್ಯಾಂಪಲ್ಸ್ ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು 2 ಮೆಗಾಪಿಕ್ಸೆಲ್ ಒಂದು ಮ್ಯಾಕ್ರೋ ಲೆನ್ಸ್ ಇರುವಂಥದ್ದು. ಸೊ ಅದೇನಂತ ಇಂಪ್ರೆಸಿವ್ ಅಂತ ಅನಿಸಿಲ್ಲ. ಓವರಾಲ್ ರೇರ್ ಕ್ಯಾಮ್ರಾ ಚೆನ್ನಾಗಿದೆ. ಡೇ ಲೈಟಲ್ಲಿ, ಲೋ ಲೈಟಲ್ಲಿ ಸ್ವಲ್ಪ ಓಕೆ ಅನ್ನಿಸ್ತು ನನಗೆ. ಏನು ಫ್ರಂಟ್ ಕ್ಯಾಮ್ರಾ ಬಂತು ಅಂತ ಅಂದರೆ 16 ಮೆಗಾಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಇದಾಗಿದೆ. ಸೊ ಇದು ತೆಗೆಯುವಂಥ ಫೋಟೋ ಚೆನ್ನಾಗಿದೆ, ನನಗೆ ಇಂಪ್ರೆಸ್ ಮಾಡ್ತು. ಒಳ್ಳೆ ಡೀಟೇಲ್ಸ್ ಫೋಟೋ ಪ್ರೊಡ್ಯೂಸ್ ಮಾಡುತ್ತೆ. ಆ ಸ್ಯಾಂಪಲ್ಸ್ನ ಕೂಡ ತೋರಿಸ್ತಾ ಇದ್ದೀನಿ. ಹೊರಗಡೆ ಹೆವಿ ಸಖತ್ತಾಗಿ ಬರುತ್ತೆ. ಒಳಗಡೆ ಕೂಡ ಕೆಲವೊಂದು ಶಾರ್ಟ್ಸು ಲೈಟ್ ಚೆನ್ನಾಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಅನ್ನಿಸ್ತು. ಸೆಲ್ಫಿ ಶಾರ್ಟ್ಸ್ ಎಲ್ಲ ಮತ್ತು ಒಳ್ಳೆ ಮೇಕಪ್ ಆಗ್ತಂಗೆ ಬರುತ್ತೆ. ಕೆಲವು ಜನಕ್ಕೆ ಅದು ಇಷ್ಟ ಆಗ್ಬೋದು, ಅದನ್ನು ಬೇಕಾದ್ರೆ ಆಫ್ ಕೂಡ ಮಾಡ್ಬೋದು. ಬಟ್ ಆಫ್ ಮಾಡಿದ್ರೂ ಕೂಡ ಸ್ವಲ್ಪ ಫೇಸು ಕ್ಲಿಯರಾಗಿ ಬರುತ್ತೆ, ಕೆಲವು ಜನಕ್ಕೆ ಇಷ್ಟ ಆಗಿತ್ತು ಅದು. ಇನ್ನು ವೀಡಿಯೋಗ್ರಫಿಗೆ ಬಂತು ಅಂತ ಅಂದರೆ ಈ ಒಂದು ಫೋನ್ನ ಫ್ರಂಟು ಮತ್ತು ಬ್ಯಾಕ್ ಎರಡೂ ಕೂಡ ಕೇವಲ ಫುಲ್ HD ರೆಕಾರ್ಡ್ ಮಾಡುತ್ತೆ. ಬೇಜಾರಾಗುವಂಥ ವಿಷಯ. ಅಟ್ಲೀಸ್ಟ್ ರೇರಲ್ಲಿ 4K ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು, ಬಟ್ ಸ್ಟಿಲ್ ಕೊಟ್ಟಿಲ್ಲ. ಕ್ವಾಲಿಟಿ ನೋಡ್ತಾ ಇದ್ರೆ ರೇರ್ ಕ್ಯಾಮ್ರಾ ಒಂದು ಲೆವೆಲ್ಗೆ ಚೆನ್ನಾಗಿದೆ. ಫ್ರಂಟ್ ಓಕೆ ಅನ್ನಿಸ್ತು, ಬಟ್ 4K ಕೊಡಬೇಕಾಗಿತ್ತು ನಂಗೆ ಅನ್ನಿಸ್ತು. ಓವರಾಲ್ ಕ್ಯಾಮ್ರಾ ಈ ಒಂದು ಬೆಲೆಗೆ ಓಕೆ ಅಂತಲೇ. ಇದಕ್ಕಿಂತ ಒಳ್ಳೆ ಕ್ಯಾಮ್ರಾ ಹೊಂದಿರುವಂಥ ಫೋನ್ಗಳು ಕೂಡ ನಿಮ್ಗೆ ಆರಾಮಾಗಿ ಸಿಗ್ತವೆ. ಇಂಪ್ರೆಸಿವ್ನಲ್ಲ, ಓಕೆ ಅಂತ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತಾಡಬೇಕಂತ ಅಂದರೆ ಒಂದು ಫೋನಲ್ಲಿ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ. ಸೊ ಇದು ತುಂಬ ಫಾಸ್ಟಾಗೇ ಇದೆ, ಎಲ್ಲೂ ಕೂಡ ನನಗೆ ಸ್ಲೋ ಅಂತ ಅನಿಸಿಲ್ಲ. ಫಾಸ್ಟಾಗಿಯೇ ಅನ್ಲಾಕನ್ನು ಮಾಡುತ್ತೆ. ಇನ್ನು ಫೇಸ್ ಅನ್ಲಾಕ್ ಕೂಡ ಅಷ್ಟೇ ತುಂಬ ಫಾಸ್ಟಾಗಿದೆ. ಯೂಶಲಿ iQOOದೆಲ್ಲ ಹೆವಿ ಫಾಸ್ಟಾಗಿ ನೋಡ್ಬೋದು. ಪಟ್ ಅಂತ ನಾನು ಪ್ರೆಸ್ ಮಾಡೋಕ್ಕೆ ಮುಂಚೆನೇ ಅನ್ಲಾಕ್ ಆಗೋಗಿರುತ್ತೆ. ಸೊ ಕ್ರೇಜಿ ಇಂಪ್ರೆಸಿವ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ 4700 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು. ತುಂಬ ಕಡಿಮೆನೂ ಅಲ್ಲ, ತುಂಬ ಜಾಸ್ತಿನೂ ಅಲ್ಲ, ಒಂಥರ ಮಿಡ್ ಅನ್ಬೋದು. ಸೊ ಒಂದು ಮಾಡ್ರೇಟಿವ್ಸ್ಗೆ ಆರಾಮಾಗಿ ಒಂದಿನ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಮತ್ತು ಬಾಕ್ಸ್ ಒಳಗೆ 66 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಒಂದು ಪ್ರೆಸೆನ್ಸ್ಗೆ ಇಂಪ್ರೆಸಿವ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಸೊ ತುಂಬ ಫಾಸ್ಟಾಗಿ ಚಾರ್ಜ್ ಮಾಡುತ್ತೆ. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ಮೋನೋ ಸ್ಪೀಕರ್ ಇರುವಂಥದ್ದು, ಬಾಟಮ್ ಫೈರಿಂಗು. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಒಂದು ಲೆವೆಲಿಗೆ ಜೋರಾಗಿ ಕೂಡ ಕೇಳುತ್ತೆ. ಸೊ ಓಕೆ ಅಂತೀನಿ. ಬಟ್ ಈ ಒಂದು ಬೆಲೆಗೆ ನಿಮ್ಗೆ ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಸ್ಟೀರಿಯೋ ಸ್ಪೀಕರ್ ಕೂಡ ಸಿಗುತ್ತೆ. ಸೊ ಓಕೆ ಅಂತೀನಿ. ಇದು ಬೇಜಾರಾಗುವಂಥ ವಿಷಯನೇ ಒಂಥರ. ಇನ್ನು ವಾಯ್ಸ್ನ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ಆ್ಯಂಡ್ರಾಯ್ಡ್ 12ನ ಬೇಸ್ ರನ್ ಆಗ್ತಿರುವಂಥ ಫಂಟಚ್ ವಾಯ್ಸ್ ಇರುವಂಥದ್ದು ಆಯಿತಾ. ಇದು ಒಂಥರ ನಿಯರ್ಲಿ ಸ್ಟಾಕ್ ಆ್ಯಡ್ ಎಕ್ಸ್ಪೀರಿಯನ್ಸ್ ನಿಮಗೆ ನೀಡುತ್ತೆ. ತುಂಬ ಸ್ಮೂತಾಗಿದೆ, ಎಲ್ಲೂ ಕೂಡ ಲ್ಯಾಗಿ ಅನಿಸಿಲ್ಲ. ಮತ್ತು ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಎಲ್ಲ ಇದೆ, ಬೇಜಾನಿದೆ. ಅವನ್ನೆಲ್ಲ ಅನ್ಇನ್ಸ್ಟಾಲ್ ಮಾಡಿಕೊಂಡ್ರೆ ಒಳ್ಳೆಯದು. MXು, ಟಕಾಟಕ್ಕು, ಬೈಜೂಸ್ ಈ ರೀತಿ ಯಾವ್ದು ಅಪ್ಲಿಕೇಶನ್ ಅನ್ಇನ್ಸ್ಟಾಲ್ ಮಾಡ್ಕೊಳ್ಳೋಟ್ಟಿಗೆ ಸ್ಮೂತಾಗಿ ರನ್ ಆಗುತ್ತೆ. ತುಂಬ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದರೆ ಎಲ್ಲೂ ಕೂಡ ಲ್ಯಾಗಿ ಅನಿಸಿಲ್ಲ. ಚೆನ್ನಾಗಿ ಕಸ್ಟಮೈಸ್ ಮಾಡ್ಕೊಬೋದು ಈ ಒಂದು ವಾಯ್ಸನ್ನು. ಇದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ ನಿಮಗೆ ಡ್ಯುಯಲ್ ಬ್ಯಾಂಡ್ ವೈಫೈ ಪ್ಲಸ್ ವೈಫೈ 6 ಕೂಡ ಇರುವಂಥದ್ದು ಮತ್ತು ಬ್ಲೂಟೂತ್ 5.2 ಸಪೋರ್ಟ್ ಆಗುತ್ತೆ. ಇದರಲ್ಲಿ ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ಇರುವಂಥದ್ದು ಆಯಿತಾ. ಸೊ ಇದಿಷ್ಟು ಈ ಒಂದು ಫೋನಿಂದು ಕೆಲವೊಂದು ಮೈನ್ ಫೀಚರ್ಸ್. ನೀವು ಅದರ ಕೇಳ್ಬೋದು, ಈ ಒಂದು ಸ್ಮಾರ್ಟ್ಫೋನನ್ನು 24,000 ಪ್ರೈಸಲ್ಲಿ ಪರ್ಚೇಸ್ ಮಾಡ್ಬೋದಾ ಅಂತ. ಈ ಒಂದು ಬೆಲೆಗೆ ಪ್ರೋಸರ್ ತುಂಬ ಚೆನ್ನಾಗಿದೆ, ಡಿಸ್ಪ್ಲೇ ಒಂದು ಲೆವೆಲಿಗೆ ಓಕೆ, ಸ್ಟೋರೇಜು ಓಕೆ, ಇಂಪ್ರೆಸಿವ್ ಅನ್ನಲ್ಲ ನಾನು. ಮತ್ತು ಹೇಳಿದ್ನಲ್ಲ ಕ್ಯಾಮ್ರಾ ಅದು ಕೂಡ ಅಷ್ಟೇ ಇಂಪ್ರೆಸಿವ್ ಅನ್ನಲ್ಲ, ಓಕೆ ಅಂತೀನಿ. ಸೊ ನಂಗನ್ನಿಸ್ದಂಗೆ ಇದು ಒಂದು ಡೀಸೆಂಟ್ ಆಪ್ಷನ್ ಆಗ್ಬೋದು, ಆದರೆ ಬೆಸ್ಟ್ ಆಪ್ಷನ್ ಅಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಯಿತಾ. ಸೊ ಇದಕ್ಕಿಂತ ಒಳ್ಳೆ ಆಪ್ಷನ್ಗಳು ನಂಗನ್ನಿಸ್ದಂಗೆ ಸಿಗಬಹುದು ಈ ಒಂದು ಬೆಲೆಗೆ. ಸ್ವಲ್ಪ ವೆಯ್ಟ್ ಮಾಡಿದ್ರೆ ಇನ್ನೂ ಒಳ್ಳೆ ಫೋನ್ಗಳು ನಂಗನ್ನಿಸ್ದಂಗೆ ಒಂದು ಬೆಲೆಗೆ ಸಿಗುತ್ತೆ ಅಂತ ಅನ್ಕೋತೀನಿ. ಸೊ ಕಾದು ನೋಡೋಣ. ಒಟ್ಟಿಗೆ ಚೆನ್ನಾಗಿದೆ, ಬಟ್ ನಾಟ್ ನನಗೆ ಆ ಒಂದು ಲೆವೆಲ್ ರೀಚ್ ಆಗುತ್ತೆ ಅಂತ ಅನಿಸಿಲ್ಲ ನನಗೆ. ಸೊ ಇದಿಷ್ಟು ಈ ಒಂದು ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನೀವು ಇದ್ರ ಬಗ್ಗೆ ಏನಿಸುತ್ತೆ ದಯವಿಟ್ಟು ಕೆಳಗಡೆ ಕಾಮೆಂಟಲ್ಲಿ. ಸೊ ಇದಿಷ್ಟು ಈ ಒಂದು ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ.